ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ವಿಲೇಜ್ ಅಕೌಂಟೆಂಟ್ ಹುದ್ದೆ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ಮೇಡಮ್ ಅಂತೇಳಿ. ಹಾಗಾಗಿ ಇವತ್ತಿನ ವಿಡಿಯೋವನ್ನು ವಿಲೇಜ್ ಅಕೌಂಟೆಂಟ್ ಹುದ್ದೆಯ ಮಾಹಿತಿಗೋಸ್ಕರ ಮಾಡ್ತಾ ಇದ್ದೀನಿ. ನೋಡಿ, ಈ ಹಿಂದೆ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಅಂಥೇಳಿ ಮಾಡಿದ್ದಾರೆ. ಈ ಹಿಂದೆ ನಾವೆಲ್ಲ ಊರಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ಗ್ರಾಮ ಲೆಕ್ಕಿಗ ಅಂಥೇಳಿ ಕರಿತಾ ಇದ್ವಿ. ಅದೇ ಒಂದು ಹುದ್ದೆಯನ್ನು ಗ್ರಾಮ ಆಡಳಿತ ಅಧಿಕಾರಿ ಅಂಥೇಳಿ ಹೊಸದಾಗಿ ಕರಿತಾ ಇದ್ದಾರೆ. ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಈ ಹಿಂದೆ ಎಕ್ಸಾಮ್ ಇರಲಿಲ್ಲ. ಕೇವಲ PUC ಪರ್ಸೆಂಟೇಜ್ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ರು. ಇದೇ ಮೊದಲ ಬಾರಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡೋ ಮೂಲಕ ನೀವು ಗಳಿಸಿದಂತಹ ಅಂಕಗಳ ಆಧಾರದ ಮೇಲೆ ನೇಮಕಾತಿ ನಡೀತಾ ಇದೆ. ಹಾಗಾದರೆ ಬನ್ನಿ, ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಎಷ್ಟಿದ್ದಾವೆ, ಯಾವಾಗ ಅಪ್ಲೈ ಮಾಡ್ಬೋದು, ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪಠ್ಯಕ್ರಮ ಏನಿದೆ, ಅಪ್ಲಿಕೇಶನ್ ಫೀ ಎಷ್ಟಿದೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗ್ರಾಮ ಆಡಳಿತ ಅಧಿಕಾರಿ. ಟೋಟಲ್ ಹುದ್ದೆಗಳು ಇರೋದು 1000 ಹುದ್ದೆಗಳಿದ್ದಾವೆ. ಇದರ ಸ್ಯಾಲ್ರಿ ಬಂದುಬಿಟ್ಟು 21,400 ರೂಪಾಯಿ ಬೇಸಿಕ್ ಇದೆ, 42,000 ತನಕ ಇದೆ. ಒಟ್ಟು ಹುದ್ದೆಗಳು 1000 ಅಂತ ಹೇಳಿದೆ. ಇದಕ್ಕೆ ಅರ್ಹತೆ ಬಂದುಬಿಟ್ಟು ದ್ವಿತೀಯ PUC ಅಥವಾ ತತ್ಸಮಾನ ಹುದ್ದೆ. ನೋಡಿ, ದ್ವಿತೀಯ PUC ಅಥವಾ ತತ್ಸಮಾನ ಹುದ್ದೆ ಅಂದರೆ ಇಲ್ಲಿ ನಾವು ತುಂಬ ಜನ ಕೇಳ್ತಾ ಇದ್ರಿ, ಏನಂದರೆ ಮೇಡಮ್ ನಮ್ಮದು JOC ಆಗಿದೆ, ಡಿಪ್ಲೊಮಾ ಆಗಿದೆ, ITI ಆಗಿದೆ, ಇದಕ್ಕೆ ನಾವು ಅಪ್ಲೈ ಮಾಡಬಹುದಾ ಅಂಥೇಳಿ. ಹೌದು, ಯಾರೆಲ್ಲ ಡಿಪ್ಲೊಮೊ, JOC ಮತ್ತು ITI ಆಗಿದ್ದೀರಾ ಅವರೆಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗಾದರೆ ವಿದ್ಯಾರ್ಹತೆ ಏನಂತ ಗೊತ್ತಾಯಿತು. PUC ಮತ್ತು ತತ್ಸಮಾನ ವಿದ್ಯಾರ್ಹತೆ ಇರಬೇಕು. ವಯೋಮಿತಿ ಬಂದುಬಿಟ್ಟು ಜನರಲ್ ಕ್ಯಾಟಗರಿ ಅವರಿಗೆ 35 ವರ್ಷ ಗರಿಷ್ಠ ಇರುತ್ತೆ, ಅಂದರೆ ಕನಿಷ್ಠ ಎಲ್ಲರಿಗೂ 18 ವರ್ಷನೇ. ಪ್ರವರ್ಗ 2A 2B 3A 3B ಅವರಿಗೆ 38 ವರ್ಷ ಇದೆ. ಅದೇ ರೀತಿ SC ST ಒಂದು ಪ್ರವರ್ಗದವರಿಗೆ 40 ವರ್ಷ ಗರಿಷ್ಠ ವಯಸ್ಸು ನಿಗದಿ ಮಾಡಿದ್ದಾರೆ. ಅದೇ ರೀತಿ ಅರ್ಜಿ ಪ್ರಾರಂಭದ ದಿನಾಂಕ ಈ ತಿಂಗಳು 4ರಿಂದ ಅಂತ ಕೊಟ್ಟಿದ್ದರು. ಬಟ್ ಸ್ವಲ್ಪ ಅಡೆತಡೆ ಆಗಿರೋದ್ರಿಂದ ಮತ್ತು ಫೀ ಜಾಸ್ತಿ ಇರೋದ್ರಿಂದ ಅಭ್ಯರ್ಥಿಗಳು ಮನವಿ ಮಾಡಿರೋದ್ರಿಂದ ಅದನ್ನೆಲ್ಲ ಸರಿಪಡಿಸಿ ಮತ್ತೊಮ್ಮೆ ದಿನಾಂಕವನ್ನು ಪ್ರಕಟಿಸೋದಾಗಿ KA ಹೇಳಿದ್ದು. ಈಗಾಗಲೇ ಅರ್ಜಿಯನ್ನು ಮಾರ್ಚ್ 4ರಿಂದ ಸಲ್ಲಿಸಬಹುದು ಅಂತ ಹೇಳಿತ್ತು. ಬಟ್ ಅದಕ್ಕೀಗ ತಾತ್ಕಾಲಿಕ ತಡೆಯನ್ನು ನೀಡಿದ್ದಾರೆ. ಇಷ್ಟರಲ್ಲೇ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಅದೇ ರೀತಿ ಶುಲ್ಕದ ಬಗ್ಗೆ ನೋಡೋದಾದರೆ GM ಅಂದರೆ ಸಾಮಾನ್ಯ ಕೆಟಗರಿಗೆ 750, 2A 2B 3A 3B ಅವರಿಗೆ ಸೇರಿಸಿ 750. GM ಸಾಮಾನ್ಯ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ಮತ್ತು ಪ್ರವರ್ಗ 2A 2B 3A 3B ಇವರಿಗೆ 750. SC ST ಮತ್ತು ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀ ಇದೆ. ಅದೇ ಈ ಫೀ ಹೆಚ್ಚಿಗೆ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಅಭ್ಯರ್ಥಿಗಳು ಮನವಿ ಮಾಡಿದ್ದಾರೆ. ನೋಡಬೇಕು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇದಿಷ್ಟು ಕೂಡ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಹತೆ, ವಯೋಮಿತಿ ಮತ್ತು ಶುಲ್ಕದ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಎಕ್ಸಾಮ್ ಬಗ್ಗೆ ಬಂದರೆ, ನೀವು ಎಕ್ಸಾಮನ್ನು ಬರೆಯೋಕ್ಕಿಂತ ಮುಂಚೆ ಕಡ್ಡಾಯ ಕನ್ನಡ ಪರೀಕ್ಷೆ ಅಂಥೇಳಿ ಬರೀಬೇಕಾಗುತ್ತೆ. ಈ ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲರೂ ಬರೀಬೇಕಾಗುತ್ತೆ. 150 ಮಾರ್ಕ್ಸಿಗಿರುತ್ತೆ, ಓನ್ಲಿ ಕನ್ನಡ ಇರುತ್ತೆ. ಈ ಕನ್ನಡದಲ್ಲಿ 150 ಮಾರ್ಕ್ಸಿಗೆ ಮಿನಿಮಮ್ 50 ಮಾರ್ಕ್ಸನ್ನು ನೀವು ತಗೊಳ್ಳೇಬೇಕಾಗುತ್ತೆ. ಯಾರು 50 ಮಾರ್ಕ್ಸಿಗಿಂತ ಕಡಿಮೆ ತಗೋತೀರಾ ಅವರು ಎಕ್ಸಾಮ್ಗೆ ಅನರ್ಹರಾಗ್ತೀರಾ. ಹಾಗಾಗಿ ಇದೇನು ಈಸಿ ಇರುತ್ತೆ, ಆರಾಮಾಗಿ ಮಾಡ್ಕೋಬೋದು. 150ಕ್ಕೆ 50 ತೆಗಿಯೋಕ್ಕಾಗಲ್ವಾ, ಕನ್ನಡ ಮಾಡ್ಕೋತೀರಾ. ನೆಕ್ಸ್ಟು ಈ ಒಂದು ಹುದ್ದೆಗೆ 2 ಪೇಪರ್ ಇರುತ್ತೆ. 2 ಪೇಪರ್, ಒಂದು GK ಪೇಪರ್ ಇರುತ್ತೆ, ಇನ್ನೊಂದು ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 100 ಮಾರ್ಕ್ಸ್ ಇರುತ್ತೆ. ಫಸ್ಟ್ ಪೇಪರ್ 100 ಮಾರ್ಕ್ಸ್ ಇರುತ್ತೆ, ಸೆಕೆಂಡ್ ಪೇಪರ್ ಕೂಡ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಕನ್ನಡ 35, ಇಂಗ್ಲೀಷ್ 35, ಕಂಪ್ಯೂಟರ್ 30 ಇರಬಹುದು, ಅಥವಾ ಕನ್ನಡ 35, ಕಂಪ್ಯೂಟರ್ 35, ಇಂಗ್ಲೀಷ್ 30 ಇರಬಹುದು. ಅವ್ರು ಯಾವ ಥರ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಗ್ರೂಪ್ ಸಿಗೆ ನಡೆಸೋ ಥರನೇ ಕಮ್ಯುನಿಕೇಷನ್ ಪೇಪರ್ ಏನಿರುತ್ತೆ 35, 35, 30 ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಹಾಗಾದರೆ ಬನ್ನಿ ಸಿಲೆಬಸ್ ಏನಿದೆ ಅಂತ ನೋಡೋಣ. ಸಿಲೆಬಸ್ GK 1 ಪೇಪರ್ಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತಹ ಸಾಮಾನ್ಯ ಜ್ಞಾನದ ಅವಶ್ಯಕತೆ ಇದೆ. ಅಂದರೆ ಪ್ರಚಲಿತ ಘಟನೆಗಳು, ಈಗೇನು ಕರೆಂಟ್ ಅಫೇರ್ಸನ್ನು ನಾವು ಎಲ್ಲ ಎಕ್ಸಾಮಿಗೆ ಓದ್ಕೋತೀವೋ ಅದೇ ರೀತಿ ಈ ಒಂದು ಎಕ್ಸಾಮ್ಗೂ ಕೂಡ ಕರೆಂಟ್ ಅಫೇರ್ಸ್ ಒಂದು ವಿಷಯವಾಗಿ ಇಟ್ಟಿದ್ದಾರೆ. ದೈನಂದಿನ ಗ್ರಹಿಕೆಯ ವಿಷಯಗಳು ಅಂದರೆ ನಮ್ಮ ಸುತ್ತಮುತ್ತ ಸೈನ್ಸಿಗಾಗ್ಬೋದು ಅಥವಾ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಸುತ್ತಮುತ್ತಲಿನ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಏನೇನು ಘಟನೆಗಳು ನಡೀತವೆ ಅವುಗಳ ಕುರಿತು ಕೇಳಬಹುದು. ಅದೇ ರೀತಿ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂತ ಇದೆ. ಆಲ್ಮೋಸ್ಟ್ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಎಲ್ಲ ಒಂದು ಎಕ್ಸಾಮ್ಗೆ ನೀವು ಓದಿರ್ತೀರ. ಅದರಂತೆಯೇ ಕೂಡ ಇಲ್ಲಿ ಕೂಡ ಪೊಲಿಟಿಯನ್ನು ನೀವು ಓದಬೇಕಾಗುತ್ತೆ. ನೆಕ್ಸ್ಟು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭಾರತದ ಇತಿಹಾಸ ಅಂದರೆ ನೆನಪಿಡಿ, ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭಾರತದ ಇತಿಹಾಸ ಅಂತ ಕೊಟ್ಟಿದ್ದಾರೆ. ಟೋಟಲ್ ಭಾರತದ ಇತಿಹಾಸ ಅಂತ ಕೊಟ್ಟಿಲ್ಲ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಭಾರತದ ಇತಿಹಾಸ. ನೀವು ಮೇನ್ ಕರ್ನಾಟಕದ ಇತಿಹಾಸಕ್ಕೆ
ಒಂದು ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ಭೌಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆಯೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟ ಜಿಯೋಗ್ರಫಿಯನ್ನು ನೀವು ಜಾಸ್ತಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು ರಾಜ್ಯ ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಅಂತ ಇದೆ. ರಾಜ್ಯದಲ್ಲಿ ನಡೆಯುವಂತಹ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಅಥವಾ ಈ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆಗಳಾಗ್ತವೆ ಅವುಗಳ ಕುರಿತು ನಿಮಗೆ ಮಾಹಿತಿ ಇರಬೇಕಾಗುತ್ತೆ. ನೆಕ್ಸ್ಟು ಕರ್ನಾಟಕ ಪರಿಸರಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಇದೆ. ಕರ್ನಾಟಕಕ್ಕೆ ಸಂಬಂಧಿಸಿದ ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳು ಅಂದರೆ ಅದೇ ಕಾವೇರಿ ವಿವಾದ ಆಗಿರಬಹುದು, ಪಶ್ಚಿಮ ಘಟ್ಟಗಳ ಕುರಿತು ಆಗಿರ್ಬೋದು, ಅಥವಾ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಯಾವ ಇಶ್ಯೂ ಆಗಿದ್ದಾವೆ, ಆಮೇಲೆ ನೆಕ್ಸ್ಟ್ ಏನಾದರೂ ಕರೆಂಟ್ ಅಫೇರ್ಸ್ ಇದ್ದರೆ ಅವನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಇದಿಷ್ಟು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪಠ್ಯಕ್ರಮ ಆಗಿದೆ. ನೆಕ್ಸ್ಟು ಪೇಪರ್ 2 ಸಾಮಾನ್ಯ ಕನ್ನಡ. ನೀವೇನಿದ್ದೀರಲ್ಲ, ವಿಲೇಜ್ ಅಕೌಂಟೆಂಟ್ ಆಗಲಿ, ಗ್ರೂಪ್ ಸಿ ಆಗಲಿ, GK 1 GK 2 ಅಂತ ಏನಿರುತ್ತೆ, GK 1ನಲ್ಲಿ ಹ್ಯೂಮ್ಯಾನಿಟಿ ಸಬ್ಜೆಕ್ಟನ್ನೇ ಓದ್ಕೋತಾ ಕೂರ್ತೀರ. ಹಿಸ್ಟ್ರಿ ಇರ್ಬೋದು, ಪೊಲಿಟಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಆಮೇಲೆ ಇವನ್ನೇ ನೋಡ್ಕೋತಾ ಕೂರ್ತೀರ, ಕರೆಂಟ್ ಅಫೇರ್ಸನ್ನ ಓದ್ಕೋತಾ ಕೂರ್ತೀರ. ಆದರೆ ಬೆಸ್ಟ್ ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಅಂದರೆ ಕಮ್ಯುನಿಕೇಷನ್ ಪೇಪರಲ್ಲಿ ನೀವು ಅಬೌವ್ 75 ಮಾಡಲೇಬೇಕಾಗುತ್ತೆ. ಯಾರೆಲ್ಲ 75 ಮೇಲೆ ಸ್ಕೋರ್ ಮಾಡಿರ್ತೀರ ಅವರು ಲಿಸ್ಟಲ್ಲಿ ಇರೋಂಥ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಸೆಕೆಂಡ್ ಪೇಪರನ್ನು ದಯವಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಹಾಗಾದರೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ವಿಷಯಗಳನ್ನು ನೋಡ್ಕೋಬೇಕು ಅಂದರೆ, ಜನರಲ್ ಆಗಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ ಪಾಯಿಂಟ್ಸನ್ನೇ ಕೇಳ್ತಾರೆ. ನಮಗೆಲ್ಲ ತಿಳಿದಿರುವಂತಹ ಸಣ್ಣವರಿದ್ದಾಗಿಂದನೂ ಓದ್ಕೊತ ಬಂದಿರೋವಂಥ ಒಂದು ಗ್ರಾಮರ್ ಪಾಯಿಂಟ್ಸ್ಗಳೇ ಇರ್ತವೆ. ಅದರಲ್ಲೂ ನಾಮಪದ, ವಚನ, ಲಿಂಗ, ಸಂಧಿ, ಸಮಾಸ ಮತ್ತು ವಿಭಕ್ತಿ ಪ್ರತ್ಯಯಗಳು, ತತ್ಸಮ, ತದ್ಭವ, ಆಮೇಲೆ ಇನ್ನೊಂದು ಏನಂತ ಕರೀತಾರೆ ಸಾಹಿತ್ಯ ಪಂಥಗಳು ಅಂದರೆ ನವೋದಯ, ಪ್ರಗತಿಶೀಲ, ದಲಿತ, ಈ ಥರ ಒಂದು ಸಾಹಿತ್ಯ ಪಂಥಗಳನ್ನು ಕೇಳ್ತಾರೆ. ಕವಿ ಕಾವ್ಯ ಪರಿಚಯಗಳನ್ನು ಕೇಳ್ತಾರೆ, ಅಂದರೆ ಕವಿಗಳು ಅವರು ಬರೆದಂತಹ ಕೃತಿಗಳ ಬಗ್ಗೆ ಕೇಳಬಹುದು. ಅದೇ ರೀತಿ ನಮ್ಮಲ್ಲಿ ಪದಜ್ಞಾನ ಯಾವ ರೀತಿ ಇದೆ ಅನ್ನೋದರ ಕುರಿತು ಈ ಒಂದು ಗೆರೆ ಎಳೆದ ಭಾಗದಲ್ಲಿ ತಪ್ಪಾದ ಒಂದು ಇದನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅಂದರೆ ಒಂದು ಪದವನ್ನು ಕೊಡ್ತಾರೆ, ಆ ಪದ ಗ್ರಾಮೆಟಿಕಲಿ ಸರಿಯಾಗಿದೆಯೋ ಇಲ್ವಾ ಅಂಥೇಳಿ ಬರೀಬೇಕು. ಎಷ್ಟೋ ಪದಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ, ಬಟ್ ಬರೆಯೋ ಸಂದರ್ಭದಲ್ಲಿ ಇದನ್ನೇ ಬರಿಬೇಕಾ ಹೀಗೆ ಬರಿಬೇಕಾ ಅಂತ ಗೊತ್ತಾಗಲ್ಲ. ಈಗ ಶುಭಾಶಯ ಅಂತ ಬರಿತೀವಿ, ಶುಭ ಅಂತ ಬರಿತೀವಿ, ಶಯನ್ನು ದೊಡ್ಡ ಶ ಬರಿಬೇಕಾ ಅಥವಾ ಸಣ್ಣ ಶ ಬರಿಬೇಕಾ ಅನ್ನೋದೊಂದು ಇದು ಇರುತ್ತೆ. ಅದೇ ರೀತಿ ಕೋಟ್ಯಾಧಿಪತಿ ಅಂತ ಇರುತ್ತೆ, ಕೋಟ್ಯ ಅಧಿಪತಿ ಅಂತ ಬರಿತೀವಿ, ಅದಕ್ಕೆ ದೀರ್ಘ ಇರುತ್ತೋ ಇಲ್ವೋ ಆ ಥರ ನೋಡ್ಕೋಬೇಕಾಗುತ್ತೆ. ಆ ಥರ ಕ್ವಶನ್ಗಳನ್ನು ಕೇಳ್ತಾರೆ. ನೆಕ್ಸ್ಟು ಸಮಾನಾರ್ಥಕ ಪದಗಳನ್ನು ಕೇಳ್ತಾರೆ, ವಿರುದ್ಧಾರ್ಥಕ ಪದಗಳನ್ನು ಕೇಳ್ತಾರೆ. ಅದೇ ರೀತಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕೂಡ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಪಾಯಿಂಟ್ಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎಲ್ಲರೂ ಕನ್ನಡ ಮತ್ತು ಇಂಗ್ಲೀಷನ್ನು ಮಾಡ್ತೀವಿ, ಬಟ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಯಾವ ರೀತಿ ಬರ್ತವೆ ಏನು ಅಂತ ಹೇಳೋಕ್ಕಾಗಲ್ಲ. ಆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು ನೀವು ಸ್ಕೋರ್ ಮಾಡಬೇಕು ಅಂತಂದರೆ ಈ ಹಿಂದೆ ನಡೆದಿರುವಂತಹ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ ಏನು ಕೇಳಿದ್ದಾರೆ ಆ ಒಂದು ಪೇಪರ್ಗಳನ್ನು ನೀವು ಬಿಡಿಸ್ಬೇಕಾಗುತ್ತೆ. ಆ ರೀತಿ ಬಿಡಿಸ್ಕೊತಾ ಬಂದರೆ ನಿಮಗೆ ಈಸಿ ಆಗುತ್ತೆ. ಗ್ರೂಪ್ ಸಿಯಲ್ಲಿ ಸಂವಹನ ಪತ್ರಿಕೆಯಲ್ಲಿ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ತುಂಬಾ ಕ್ವಶನ್ ಕೇಳಿದ್ದಾರೆ. ಆ ಕ್ವಶನ್ಗಳನ್ನು ನೀವು ರಿಪೀಟಾಗಿ ಓದ್ಕೋತಾ ಬಂದರೆ ಎಷ್ಟೋ ರಿಪೀಟ್ ಕ್ವಶನ್ಗಳು ಕೇಳಿದ್ದಾರೆ. ಹಾಗಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. ಇದಿಷ್ಟು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ ಆಯಿತು. ಈ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ವಿಷಯಕ್ಕೆ ಯಾವ ಒಂದು ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಬರೋದಾದರೆ ಜಿಲ್ಲಾವಾರು ಹುದ್ದೆಗಳು ಎಷ್ಟಿದ್ದಾವೆ ಅನ್ನೋದ್ರ ಕುರಿತು ನೀವು ನೋಡ್ಕೋಬೇಕಾಗುತ್ತೆ. ಅಪ್ಲೈ ಮಾಡೋದು ಒಂದೇ ಟೈಮು, 750 ರೂಪೀಸ್ 500 ರೂಪೀಸ್ ಕೊಟ್ಟು ಅಪ್ಲೈ ಮಾಡ್ತೀರಾ. ದಯವಿಟ್ಟು ಯಾವುದೇ ತಪ್ಪನ್ನು ಮಾಡದೆ ಎಲ್ಲ ಒಂದು ಮೀಸಲಾತಿ ನಿಮ್ಮ ಏನೇನು ಇವು ಇರುತ್ತೆ ದಾಖಲಾತಿಗಳು ಅವುಗಳನ್ನೆಲ್ಲವೂ ಕರೆಕ್ಟಾಗಿ ಫಿಲಪ್ ಮಾಡಿ ನೀವು ಡಾಕ್ಯುಮೆಂಟನ್ನು ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾಕಂದರೆ ಒಂದೇನಾದರೂ ಮಿಸ್ಟೇಕ್ ಆದರೆ ಜಾಬೇ ಚೆನ್ನಾಗಿ ಓದಿರ್ತೀರಾ, ಚೆನ್ನಾಗಿ ಬರೆದಿರ್ತೀರಾ, ಗುಡ್ ಸ್ಕೋರ್ ಆಗಿರುತ್ತೆ, ಬಟ್ ನೀವು ಅಪ್ಲಿಕೇಶನಲ್ಲಿ ಸ್ಮಾಲ್ ಮಿಸ್ಟೇಕ್ ಮಾಡೋದ್ರ ಮೂಲಕ ಜಾಬನ್ನು ಕಳ್ಕೊಬೇಕಾಗುತ್ತೆ. ಎಷ್ಟೋ ಉದಾಹರಣೆಗಳು ಈ ಥರ ಆಗಿರೋದನ್ನು ನಾನು ನೋಡಿದ್ದೀನಿ, ನಂದು ಕೂಡ ಆಗಿದೆ. ಹಾಗಾಗಿ ದಯವಿಟ್ಟು ಅಪ್ಲಿಕೇಶನ್ ಹಾಕೋ ಮುಂಚೆನೇ ನಿಮ್ಮ ಎಲ್ಲ ಒಂದು ದಾಖಲಾತಿಗಳು ಆ ಒಂದು ನೇಮಕಾತಿ ಪ್ರಕಟಣೆಯಲ್ಲಿ ಏನು ಕೊಟ್ಟಿದ್ದಾರೆ ಅಧಿಸೂಚನೆಯಲ್ಲಿ ಆ ಡೇಟ್ಗೆ ಸಂಬಂಧಪಟ್ಟಂತೆ ಇದ್ದಾವ ಅಥವಾ ಅವರು ಕೊಟ್ಟಿರ್ತಾರೆ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಇಂಥ ಒಂದು ನಂಬರಲ್ಲೇ ಇರಬೇಕು, ಗ್ರಾಮೀಣ ಮಾಧ್ಯಮ ಅಥವಾ ಕನ್ನಡ ಮಾಧ್ಯಮ ಅಂತ ಇರುತ್ತೆ. ಅದನ್ನು ಕೂಡ ನಿಮಗೆ ಒಂದು ವಿಡಿಯೋ ಮಾಡ್ತೀನಿ. ಆ ಥರ ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಹುಷಾರಾಗಿ ಅಪ್ಲೈ ಮಾಡಿ. ನೆಕ್ಸ್ಟು ಜಿಲ್ಲಾವಾರು ಹುದ್ದೆಗಳು, ಯಾವ ಒಂದು ಜಿಲ್ಲೆಗೆ ನಾನು ಅರ್ಜಿ ಹಾಕಿದೆ ಸೇಫ್ ಇರ್ತೀನಿ ಅಂತ ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕನ್ಫರ್ಮ್ ಆಗಿದೆ. ಆದರೆ ಎಲ್ಲ ಜಿಲ್ಲೆಗೂ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇಲ್ಲ, ಕೇವಲ ಒಂದು ಡಿಸ್ಟ್ರಿಕ್ಟ್ ಮಾತ್ರ ಅಪ್ಲೈ ಮಾಡ್ಬೋದು. ಹಾಗಾದರೆ ನಾವು ಯಾವ ಡಿಸ್ಟ್ರಿಕ್ಟನ್ನು ಆರಿಸ್ಕೊಂಡ್ರೆ ಚೆನ್ನಾಗಿ ಅಂತ ನೋಡಿದರೆ ಆಲ್ಮೋಸ್ಟ್ ಎಲ್ಲರ ಕಣ್ಣು ಎಲ್ಲಿರುತ್ತೆ ಅಂದರೆ ಹೈಯೆಸ್ಟ್ ಪೋಸ್ಟ್ ಯಾವ ಜಿಲ್ಲೆಯಲ್ಲಿದೆ ಅಲ್ಲಿಗೆ ಹಾಕ್ತೀರಾ, ಆಮೇಲೆ ಲೋಯೆಸ್ಟ್ ಪೋಸ್ಟ್ ಯಾವುದಿದೆ ಅಲ್ಲಿಗೆ ಹಾಕ್ತೀರಾ. ಆದರೆ ಸಮಸ್ಯೆ ಏನಂದರೆ ಹೈಯೆಸ್ಟ್ ಪೋಸ್ಟ್ ಇರೋಲ್ಲಿ ಜಾಸ್ತಿ ಜನ ಹಾಕೋದ್ರಿಂದ
ಸ್ಕೋರ್ ಕೂಡ ಹೈಯೆಸ್ಟ್ ಇರುತ್ತೆ, ಕಟ್ ಆಫ್ ಕೂಡ ಹೈಯೆಸ್ಟ್ ನಿಲ್ಲುತ್ತೆ. ಆಮೇಲೆ ಕಡಿಮೆ ಜಾಗದಲ್ಲಿ ಕೂಡ ಜಾಸ್ತಿ ಜನ ಹಾಕೋದ್ರಿಂದ ಯಾರ್ದು ಗುಡ್ ಸ್ಕೋರ್ ಇರುತ್ತೆ ಅವ್ರು ಸೆಲೆಕ್ಷನ್ ಆಗಿಬಿಡ್ತಾರೆ. ಹಾಗಾಗಿ ಅರ್ಜಿಯನ್ನು ನೀವು ಡಿಸ್ಟಿಕ್ ವೈಸ್ ಹಾಕುವಾಗಲೂ ಕೂಡ ತುಂಬಾ ಕಾಳಜಿ ವಹಿಸಿ ಹಾಕಬೇಕಾಗುತ್ತೆ. ಹಾಗಾಗಿ ತೀರಾ ಹೆಚ್ಚಿಗೆನೂ ಅಲ್ಲ, ತೀರಾ ಕಡಿಮೆನೂ ಅಲ್ಲ, ಆ ರೀತಿ ಪೋಸ್ಟ್ ಇರುವಂಥ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ತುಮಕೂರು 73 ಪೋಸ್ಟ್ ಇದೆ. 50 ಪೋಸ್ಟ್ಗಿಂತ ಮೇಲೆ ಇರುವಂತಹ ಡಿಸ್ಟಿಕ್ಗಳನ್ನು ನಾನೀಗ ಹೇಳ್ತಾ ಇದ್ದೀನಿ. ತುಮಕೂರು 73 ಪೋಸ್ಟ್ ಇದೆ, ರಾಮನಗರ 51 ಪೋಸ್ಟು, ಮೈಸೂರು 66 ಪೋಸ್ಟ್ ಇದೆ, ಅದೇ ರೀತಿ ಚಾಮರಾಜನಗರ 55 ಪೋಸ್ಟ್ ಇದೆ, ಬೆಳಗಾವಿ 64, ದಕ್ಷಿಣ ಕನ್ನಡ 50 ಪೋಸ್ಟ್ ಇದೆ, ಮಂಡ್ಯ 60 ಪೋಸ್ಟ್ ಇದೆ. ಇವೇ ಹೈಯೆಸ್ಟ್ ಪೋಸ್ಟ್ ಇದೆ. 50ಕ್ಕಿಂತ ಮೇಲಿರುವಂಥ ಡಿಸ್ಟಿಕ್ಗಳಂದರೆ ಇವಿಷ್ಟು. ಇದಕ್ಕಿಂತ ಕಡಿಮೆ ಇರುವಂಥ ಡಿಸ್ಟಿಕ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಬಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಕಾಸ್ಟ್ ಯಾವುದು, ಯಾವ ಕೆಟಗರಿ ಬರುತ್ತೆ, ನಿಮ್ಮ ಕೆಟಗರಿಗೆ ಅಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ, ನಿಮ್ಮದು ಕನ್ನಡ ಮಾಧ್ಯಮ ರೂರಲ್ ಇದೆಯಾ, ಅದನ್ನೆಲ್ಲ ನೋಡಿಕೊಂಡು ನೀವು ಅಲ್ಲಿ ಆ ಪೋಸ್ಟ್ಗಳು ಇದ್ದರೆ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲ ನಾನು GM ಅಲ್ಲೇ ಬರೆದು ಹೈಯೆಸ್ಟ್ ಸ್ಕೋರ್ ಮಾಡಿ ಸೆಲೆಕ್ಷನ್ ಆಗ್ತೀನಿ ಅಂದರೆ GM ಪೋಸ್ಟ್ಗಳು ಎಲ್ಲಿ ಜಾಸ್ತಿ ಇರ್ತವೆ ಅಲ್ಲಿ ನೀವು ಫೈಟ್ ಮಾಡ್ಬೋದು. ನೆಕ್ಸ್ಟು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬೇರೆ ಒಂದು ಇದನ್ನು ಕೊಟ್ಟಿದ್ದಾರೆ, ಜಿಲ್ಲಾವಾರು ಲಿಸ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಪೋಸ್ಟ್ಗಳು ಇರೋದು ಬಂದು ಕಲಬುರಗಿಯಲ್ಲಿ 67 ಪೋಸ್ಟ್ಗಳಿದ್ದಾವೆ. ಇನ್ನುಳಿದಂತೆ ಎಲ್ಲ ಡಿಸ್ಟಿಕ್ಕಿಗೂ ಕೂಡ 5 ಡಿಸ್ಟಿಕ್ಕಿಗೂ ಕೂಡ 20 ಒಳಗೆ ಇದ್ದಾವೆ. ಹಾಗಾಗಿ ನೀವು ಯಾರೆಲ್ಲ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿದ್ದೀರಾ ನೀವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದಿಷ್ಟು ಒಂದು ಯಾವ ಡಿಸ್ಟಿಕ್ಕಿಗೆ ಜಿಲ್ಲಾವಾರು ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋ ಒಂದು ವಿಷಯ ಆಯಿತು. ನೆಕ್ಸ್ಟು ಎಲ್ಲ ನೋಡ್ಕೊಂಡಿರ್ತೀರ, ಎಲ್ಲ ಇದನ್ನು ಮಾಡಿರ್ತೀರ, ಆದರೆ ಈ ಒಂದು ಎಕ್ಸಾಮ್ಗೆ ನೆಗೆಟಿವ್ ಮಾರ್ಕಿಂಗ್ ಇದೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಓದ್ಕೊಂಡಿರ್ತೀರ, ಒಂದು ಎನರ್ಜಿಯಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಹೋಗಿರ್ತೀರ. ಕ್ವಶನ್ ಪೇಪರ್ ನೋಡಿದರೆ ಅಲ್ಲಿ ಟಫ್ ಬಂದಿರ್ಬೋದು, ಅಥವಾ ಇದೇ ಮೊದಲ ಬಾರಿಗೆ ಆಗಿರೋದ್ರಿಂದ ಈಸಿನೂ ಕೂಡ ಬಂದಿರ್ಬೋದು. ಊಹೆ ಮಾಡ್ಕೊಳ್ಳಿ, ಕ್ವಶನ್ ಪೇಪರು ಈಸಿ ಬಂದಿತ್ತು ಅಂದರೆ ಕಟ್ ಆಫ್ ಜಾಸ್ತಿನೇ ನಿಲ್ಲುತ್ತೆ. ಯಾಕಂದರೆ ಇವತ್ತಿನ ಕಾಂಪಿಟೇಟಿವ್ ಫೀಲ್ಡು ಹೇಗಿದೆ ಅಂತ ನಿಮಗೆ ಗೊತ್ತು. ಸುಮಾರು ಜನ ಒಂದು ಹುದ್ದೆಯನ್ನು ಪಡ್ಕೊಳ್ಳೋಕ್ಕೆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇದ್ದಾರೆ. ಹಾಗಾಗಿ ಕ್ವಶನ್ ಪೇಪರ್ ಯಾವಾಗ ಈಸಿ ಇರುತ್ತೋ ಆವಾಗ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ಕ್ವಶನ್ ಪೇಪರ್ ಯಾವಾಗ ಟಫ್ ಇರುತ್ತೋ ನಿಮಗಷ್ಟೇ ಟಫ್ ಇರಲ್ಲ, ಎಲ್ಲರಿಗೂ ಕೂಡ ಟಫ್ ಇರುತ್ತೆ, ಕಟ್ ಆಫ್ ಕಡಿಮೆ ನಿಲ್ಲುತ್ತೆ. ಅದರಲ್ಲೂ ಕೂಡ ಎಲ್ಲ ಎಕ್ಸಾಮ್ಗಳ ಥರ ಇದು ಓಲ್ ಸ್ಟೇಟಿಗೆ ಎಕ್ಸಾಮ್ ಇಲ್ಲ. ಜಿಲ್ಲಾವಾರು ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮನ್ನು ನಡೆಸೋದ್ರಿಂದ ಜಿಲ್ಲಾವಾರು ಈ PC ಎಕ್ಸಾಮ್ ಬರೀತಿರಲ್ಲ ಅದೇ ಥರ ಜಿಲ್ಲಾವಾರು ಕಟ್ ಆಫ್ ಹೆಚ್ಚಿಗೆ ನಿಲ್ಲೋದು ಕಡಿಮೆ ನಿಲ್ಲೋದಾಗೋದು. ಒಂದು ಜಿಲ್ಲೆಗೆ ಹೆಚ್ಚಿಗೆ ನಿಲ್ಬೋದು, ಒಂದು ಜಿಲ್ಲೆಗೆ ಕಡಿಮೆ ನಿಲ್ಬೋದು. ಅಲ್ಲಿ ಎಷ್ಟು ಪೋಸ್ಟ್ಗೆ ಎಷ್ಟು ಅಪ್ಲೈ ಮಾಡಿದ್ದಾರೆ ಅನ್ನೋದ್ರ ಮೂಲಕ ಒಂದು ಕಟ್ ಆಫ್ ನಿಲ್ಲುತ್ತೆ. ಹಾಗಾಗಿ ಇದರಲ್ಲಿ ನಿಮ್ಮ ಲಕ್ಕು ಕೂಡ ಮೇನ್ ಪಾತ್ರ ವಹಿಸುತ್ತೆ. ಹಾಗಾಗಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ, ಅದು ಮಾತ್ರ ಬಹಳ ಇಂಪಾರ್ಟೆಂಟು. ನೆಗೆಟಿವ್ ಮಾರ್ಕಿಂಗ್ ವಿಚಾರಕ್ಕೆ ಬರೋದಾದರೆ 0.25 ಅಂದರೆ 1/4 ಅಂದರೆ 4 ತಪ್ಪಾದ ಉತ್ತರಕ್ಕೆ 1 ಸರಿಯಾದ ಅಂಕವನ್ನು ನೀವು ಕಳ್ಕೊತೀರಾ. ಅಂದರೆ ನೀವು ಒಂದು 50 ಮಾರ್ಕ್ಸಿಗೆ ನೀವು ಅಟೆಂಡ್ ಮಾಡಿ ಒಂದು 2 ತಪ್ಪು ಮಾಡಿ 48 ಮಾಡಿದ್ದೀರಾ ಅಂತಂದರೆ ನಿಮ್ಮದಲ್ಲಿ ಅರ್ಧ ಮಾರ್ಕ್ಸ್ ಹೋಗುತ್ತೆ. 50 ಅಟೆಂಡ್ ಮಾಡಿದ್ದೀರಾ, 48 ಸರಿ ಮಾಡಿದ್ದೀರಾ, ಇನ್ನು 2 ತಪ್ಪಾಗುತ್ತೆ ತಾನೆ, ಆ 2ಕ್ಕೆ ಅರ್ಧ ಮಾರ್ಕ್ಸು, 4 ತಪ್ಪಾದ ಉತ್ತರಕ್ಕೆ 1 ಮಾರ್ಕ್ಸ್ ಹೋಗುತ್ತೆ. ಅಂದರೆ ನಿಮ್ಮದಲ್ಲಿ ಎಷ್ಟು ಬರುತ್ತೆ, 48 ಅಂದರೆ 2 ಮಾರ್ಕ್ಸ್ ತಪ್ಪು ಮಾಡಿರೋದ್ರಿಂದ ನಿಮ್ಮದು 47 ಆಗುತ್ತೆ. ಹಾಗಾಗಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ಇದಿಷ್ಟು ಕೂಡ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಯಾವ್ಯಾವ ಡಿಸ್ಟಿಕ್ಕಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ, ಏನನ್ನು ಓದಬೇಕು ಅನ್ನೋ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ತಯಾರಿಯನ್ನು ಮಾಡ್ತಾ ಇರುವಂತಹ ಫ್ರೆಂಡ್ಸ್ ಇದ್ದಾರೋ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನೆಕ್ಸ್ಟು ಈ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು, ಯಾವೆಲ್ಲ ಪುಸ್ತಕಗಳನ್ನು ಓದಿದರೆ ಗುಡ್ ಸ್ಕೋರ್ ಮಾಡಬಹುದು ಅನ್ನೋ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಒಂದು ಮಾಹಿತಿ ನಿಮಗೇನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನೋಡಿ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಧನ್ಯವಾದ.